ಹೆಣ್ಮಕ್ಳಿದ್ದೇವೆ, ಪಾರ್ಟಿಷನ್ ಆಗಿದ್ದೇವೆ, ನಮ್ಮ ವ್ಯವಹಾರಗಳಿರ್ಬೋದು, ನಮ್ಮ ರಾಜಕಾರಣ. ರಾಜಕಾರಣದ್ದೇ ಬಂದರೆ ನಾನು ಈ ಕ್ಷಣದವರೆಗೆ ಹಾಸನದ ರಾಜಕೀಯದಲ್ಲಿ ಇನ್ವಾಲ್ವ್ ಆಗಿದ್ದೇನೆ. ಒಂದು ಬಾರಿ ಇನ್ವಾಲ್ವ್ ಆಗಿದ್ದೇನೆ, ಒಂದೇ ಬಾರಿ ಇನ್ವಾಲ್ವ್ ಆಗಿದ್ದು ಹಾಸನದಲ್ಲಿ. 2023 ಚುನಾವಣೆ ಬಹಳ ದೊಡ್ಡ ಮಟ್ಟದ ಚರ್ಚೆ ನಡೀತು ಅವತ್ತು. ನಾನು ಒಂದೇ ಮಾತು ಹೇಳಿದ್ದೆ, ನನ್ನ ಒಬ್ಬ ಪಕ್ಷದ ಸಾಮಾನ್ಯ ಕಾರ್ಯಕರ್ತನ ಹಾಸನದ ವಿಧಾನಸಭೆ ಚುನಾವಣೆಯಲ್ಲಿ ಆಯ್ಕೆ ಮಾಡೋದ್ರ ಮುಖಾಂತರ ಒಬ್ಬ ಕಾರ್ಯಕರ್ತನ ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ ಹೇಳಿ. ಅವತ್ತೂ ಸಹ ನಮ್ಮ ಕುಟುಂಬದಿಂದಲೇ, ಕುಟುಂಬ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ರೇವಣ್ಣ ಅವರ ಕುಟುಂಬದಿಂದಲೇ ಅಭ್ಯರ್ಥಿ ಆಗಬೇಕು ಅಂತ ಅವ್ರ ಧರ್ಮಪತ್ನಿಯವರು ಪ್ರಯತ್ನ ಪಟ್ಟರು. ಆದರೆ ನಾನು ಕಾರ್ಯಕರ್ತರಿಗೆ ಏನು ಮಾತು ಕೊಟ್ಟಿದ್ದೆ, ಆ ಮಾತು ಉಳಿಸ್ಕೊಂಡೆ ಅವತ್ತು ಕೊಟ್ಟಿದ್ದೇವೆ. ಅದಕ್ಕೂ ಸಹ ಇತ್ತೀಚೆಗೆ ಏನಾಗಿದೆ, ಕುಮಾರಸ್ವಾಮಿ ಅವರು ರೇವಣ್ಣ ಅವರ ಕುಟುಂಬವನ್ನು ರಾಜಕಾರಣದಲ್ಲಿ ಮುಗಿಸ್ಲಿಕ್ಕೋಸ್ಕರವಾಗಿ ಇದೆಲ್ಲವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನ್ನ ಮೇಲೆ ಗೂಬೆ ಕೂರಿಸಿದ್ದೀರಿ. ಈ ಪೆನ್ ಡ್ರೈವ್ ಸೂತದಾರನೂ ನಾನೇ ಅಂತ ಹೇಳ್ಬಿಟ್ಟಿದ್ದೀರಿ. ಪಾಪ ಹೇಳ್ಕೊಂಡಿದ್ದೀರಿ. ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಏನೋ ಸಿನಿಮಾ ಪ್ರೊಡ್ಯೂಸರು, ಡೈರೆಕ್ಟರು, ಕಥಾನಾಯಕ ಎಲ್ಲ ಕುಮಾರಸ್ವಾಮಿನೇ ಅಂತೇಳಿ. ಇತ್ತೀಚೆಗೆ ಸಿನಿಮಾಗಳು ಹಾಗೇ ಇದೆ, ಬರ್ತಾ ಇರ್ತಕ್ಕಂಥ ಪ್ರೊಡ್ಯೂಸರ್ ಅವರೇ ಇರ್ತಾರೆ, ಡೈರೆಕ್ಟರ್ ಅವರೇ ಇರ್ತಾರೆ, ಹೀರೋನು ಅವರೇ ಇರ್ತಾರೆ, ಸ್ಟೋರಿ ರೈಟರ್ ಅವರೇ ಇರ್ತಾರೆ ಇತ್ತೀಚೆಗೆ ಸಿನಿಮಾದಲ್ಲಿ. ಹೌದಪ್ಪ, ನಾನು ಡೈರೆಕ್ಟರು ಇದ್ದರೆ, ಪ್ರೊಡ್ಯೂಸರು ಆಗ್ತಾರೆ, ಮಾಡಿದ್ದೀನಿ ಸಿನಿಮಾದಲ್ಲಿ, ಆಕ್ಟಿಂಗ್ ಮಾಡಿಲ್ಲ. ಕತೆ ಮಾಡಬೇಕಾದ್ರೆ ಕೂತ್ ಕತೆ ಮಾಡಿಸಿದ್ದೇನೆ ಸಿನಿಮಾದಲ್ಲಿ. ಇಲ್ಲಿ ಕಥಾನಾಯಕ ಅಂತ ಹೇಳಿದೆಯಲ್ಲಪ್ಪ, ಏನು ಏಕವಚನದಲ್ಲಿ ಮಾತಾಡಬಾರದು ಅಂತಾರೆ. ಗೌರವಾನ್ವಿತ ನಮ್ಮ ಉಪಮುಖ್ಯಮಂತ್ರಿಗಳು, ನಮ್ಮ ಎಲ್ಲ ಮಂತ್ರಿಗಳು ಗೌರವಾನ್ವಿತರವರೆಲ್ಲ. ಏಕವಚನದಲ್ಲಿ ಮಾತಾಡಿ ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ವಿಷಾದನೂ ವ್ಯಕ್ತಪಡಿಸ್ತೀನಪ್ಪ. ಇಲ್ಲಿ ಪ್ರಶ್ನೆ, ನನ್ನನ್ನು ಈ ಒಂದು ಘಟನೆಗೆ ಕಥಾನಾಯಕನ ಮಾಡಲಿಕ್ಕೆ ಹೊರಟಿದ್ದೀರಲ್ಲ, ಇತ್ತೀಚಿನ ದಿನಗಳಲ್ಲಿ ಹಲವಾರು ಸಿನಿಮಾಗಳು ಬಂದವೆ, ನೋಡ್ತಾ ಇರ್ತೀರಿ. ಹಲವಾರು ಸಿನಿಮಾಗಳಲ್ಲಿ ಯಾವ ರೀತಿ ಕಥೆ ಎಣಿತಾರೆ, ಹಲವಾರು ಸಂದರ್ಭದಲ್ಲಿ ಆ ಘಟನೆಗಳಿಂದ ಯಾವ್ಯಾವ ರೀತಿ ನೈಜತೆ ಇರುತ್ತೋ ನೈಜತೆ ಇರಲ್ವೋ ಇಕ್ಕಟ್ಟಿಗೆ ಸಿಲುಕ್ತಕ್ಕಂಥದ್ದೇನಿದೆ ಅದು ನಾವು ನೋಡ್ತೀವಿ ಸಿನಿಮಾದಲ್ಲಿ. ಅಂಥ ಸಿನಿಮಾಗಳೇ ಬಹಳ ಹಿಟ್ಟಾಗ್ಬಿಡ್ತವೆ ನೋಡಿ. ಹಿಂದೆ ಒಂದು ನಮ್ಮ ಸುನಿಲ್ ಕುಮಾರ್ ದೇಸಾಯಿ ಉತ್ಕರ್ಷ ಅಂತ ಒಂದು ಸಿನಿಮಾ ಬಂದಿತ್ತು. ಹೆಣ್ಮಕ್ಳ ಮೇಲೆ ಯಾವ ರೀತಿ ದೌರ್ಜನ್ಯ ಮಾಡ್ತಾರೆ ಅಂತಕ್ಕಂಥದ್ದು ಒಂದು ದೊಡ್ಡ ಪಿಕ್ಚರ್ ಬಂದಿತ್ತು, ಉತ್ಕರ್ಷ. ಮೊನ್ನೆ ತಾನೇ ಇತ್ತೀಚೆಗೆ ಅದು ಯಾವ ದೃಶ್ಯಂ ಅಂತ ಬೇರೆ ಬಂತಲ್ಲ, ಮಲಯಾಳಿ ಡಬ್ಬಿಂಗ್. ಬಹುಶಃ ಅದು ಈ ರೀತಿಯ ಒಂದು ಘಟನೆಗೆ ಒಂದು ಸಂಬಂಧಪಟ್ಟಂತ ಒಂದು ಸಣ್ಣ ಚಿತ್ರ ಅಲ್ವೇ. ಸಮಾಜದಲ್ಲಿ ಈಗ ಈ ರೀತಿಯ ಚಿತ್ರಗಳು ಬರ್ತಾ ಇರೋದು ನೋಡ್ತಾ ಇದ್ದೇವೆ, ನಾವು ನೋಡ್ತಿದ್ದೇವೆ, ನೀವು ನೋಡ್ತಾ ಇದ್ದಾರೆ. ಇಲ್ಲಿ ಪಾಪ ನಿನ್ನೆ ಕೃಷ್ಣ ಬೈರೇಗೌಡರು ಹೇಳಿದ್ದಾರಲ್ಲ, ಇದು ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ಹಗರಣ. ಇದು ಈ ಹಗರಣದ ಪ್ರಾಮುಖ್ಯತೆಯನ್ನು ನಾವು ಮರೆತಿದ್ದೇವೆ. ಕೃಷ್ಣ ಬೈರೇಗೌಡರೇ, ಯಾರು ಮರೆಸ್ತಾ ಇರೋದು ಇದನ್ನ ಪ್ರಕರಣನ? ಯಾರಿಂದ ಮರಿಲಿಕ್ಕೆ ಹೋಗ್ತಾ ಇದೆ ಇದು ಪ್ರಕರಣ? ನಾವು ಮರೆಸ್ಲಿಕ್ಕೆ ಹೋಗಿದ್ದೇವಾ? ಈ ಒಂದು ಪೆನ್ ಡ್ರೈವ್ ಬಿಟ್ರಲ್ಲ, ಕೆಲವರು 25,000 ಪೆನ್ ಡ್ರೈವ್ ಅಂತಾರೆ, 1 ಲಕ್ಷ ಪೆನ್ ಡ್ರೈವ್ ಅಂತಾರೆ. ಪೆನ್ ಡ್ರೈವ್ ಬಿಟ್ಟಿರೋದು ಇದು ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ಹಗರಣ. ಈ ಹಗರಣದ ಪ್ರಾಮುಖ್ಯತೆಯನ್ನು ನಾವು ಮರೆತಿದ್ದೇವೆ. ಇದರ ಗಮನ ಬೇರೆಡೆಗೆ ಸೆಳೆಯುವ ಹುನ್ನಾರ ನಡೆಯುತ್ತಿದೆ. ನಾನು ಕೇಳಲಿಕ್ಕೆ ಬಯಸ್ತೀನಿ ಕೃಷ್ಣ ಬೈರೇಗೌಡರೆ, ಇಂಥ ಒಂದು ದೊಡ್ಡ ಲೈಂಗಿಕ ಪ್ರಕರಣನ ನೀವೇ ಹೇಳ್ತಾ ಇದ್ದೀರಿ. ಪೆನ್ ಡ್ರೈವ್ ಬಿಟ್ರಲ್ಲಪ್ಪ ಎಲೆಕ್ಷನ್ಗೆ 3 ದಿವಸ ಇದ್ದಾಗ. ಪೆನ್ ಡ್ರೈವ್ ಬಿಟ್ಟಿದ್ದು ಈ ಲೈಂಗಿಕ ಹಗರಣ ವಿಶ್ವದಾದ್ಯಂತ ಪ್ರಚಾರ ಕೊಡಲಿಕ್ಕೆ. ಈ ಕರ್ನಾಟಕ ರಾಜ್ಯದಲ್ಲಿ ಇಂಥದೊಂದು ಘಟನೆ ನಡೆದಿದೆ ಅಂತೇಳಿ ಕ್ರೋಧೀಕರಿಸ್ತವ್ರು ನಾವೇನಪ್ಪ? ಪೆನ್ ಡ್ರೈವ್ ಪ್ರಕರಣದಿಂದ ಮೈತ್ರಿಗೆ ಎಫೆಕ್ಟ್ ಆಗಲ್ಲ.
ಬಿಜೆಪಿ ಜೊತೆಗಿನ ಮೈತ್ರಿಗೆ ತೊಂದರೆ ಇಲ್ಲ ಅಂತ ದಳಪತಿ ಹೇಳಿದ್ದಾರೆ. ಕೋರ್ ಕಮಿಟಿ ಸಭೆ ಬಳಿಕ ಎಚ್ಡಿಕೆ ಜಿಟಿಡಿ ಸ್ಪಷ್ಟನೆಯನ್ನ ಕೊಟ್ಟರು. ಒಕ್ಕಲಿಗ ನಾಯಕರ ಸುದ್ದಿಗೋಷ್ಠಿಗೆ ಎಚ್ಡಿಕೆ ಕೌಂಟರ್ ನೀಡಿದ್ರು. ಜಾತಿಯ ಹೆಸರಿನಲ್ಲಿ ರಕ್ಷಣೆ ಪಡೆಯುವ ಕೆಲಸ ಮಾಡಿಲ್ಲ ಅಂತ ಕೂಡ ಹೇಳಿದ್ರು. ಮಾಡದೆ ಹೋಗಿದ್ರೆ ಆ ಹೆಣ್ಮಗಳ ಪರಿಸ್ಥಿತಿ ಏನಾಗೋದು? ಮಾಂಗಲ್ಯ ಹರಣದ ಬಗ್ಗೆ ನನ್ನನ್ನು ಪ್ರಶ್ನೆ ಮಾಡ್ತೀರಾ ಕೃಷ್ಣ ಬೈರೇಗೌಡ್ರೆ? ನಿಂತದ್ದು ಆಮೇಲೆ ಮಾನಹರಣ, ಶೀಲಹರಣ, ಮನೆ ಹಾಳು ಕೆಲಸ ನಡೆದಿದೆ. ಈ ಪ್ರಕರಣದಲ್ಲಿ ಸತ್ಯ ಹೊರಗೆ ಬರಲೇಬೇಕು. ತಪ್ಪು ಮಾಡಿದವರೆ ಶಿಕ್ಷೆ ಆಗಲೇಬೇಕು ಅಲ್ಲವೇ? ಸ್ವಲ್ಪ ಬೆಳಗ್ಗಿಂದ ಅರ್ಥ ಆಯ್ತಾ ಇಲ್ಲ. ನಿಮಗೇನಾದ್ರೂ ಅರ್ಥ ಆದ್ರೆ ಹೇಳಿ ದಯವಿಟ್ಟು. ಇಲ್ಲ ಯಾರಾದ್ರೂ ಅಧಿಕಾರಿಗಳು ಹೇಳಿದ್ರೆ ಹೇಳಿ. ನಾನು ಹೋಮ್ ಸೆಕ್ರೆಟರಿ ಟ್ರೈ ಮಾಡಿದೆ ವಿಷಯ ತಿಳ್ಕೊಳ್ಳೋಣ ಇದೇನು ಆದೇಶ ಅಂತ. ವಿದೇಶಕ್ಕೆ ಹೋದ್ರ? ಇಲ್ಲಿ ನನಗೆ ಗೊತ್ತಿಲ್ಲ. ಹೋಗೋಣ ತೊಂದರೆ ಇಲ್ಲ. ಬೇಕಾದ್ರೆ ನೀವೆಲ್ಲ ಒಂಚೂರು ಹೋಗ್ಬಿಟ್ಟಿದೆ, ತೊಂದರೆ ಇಲ್ಲ. ನಾನು ಆಮೇಲೆ ಬಂದು ಜಾಯ್ನ್ ಆಯ್ತೇನೆ, ತೊಂದರೆ ಇಲ್ಲ. ಇದೊಂಚೂರು ಮುಗಿಸೋಣ. ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅಲ್ಲ ಬ್ರದರ್, ಗವರ್ನರ್ ಕೊಡೋದಿರಲಿ. ಇಲ್ಲಿ ಬ್ರದರ್, ಕರ್ನಾಟಕ ಸರ್ಕಾರದ ನಡವಳಿಗಳು ಈ ಕೇಸಿಗೆ ಸಂಬಂಧಪಟ್ಟಾಗೆ ಪಾಪ ನಮ್ಮ ಆಯೋಗದ ಅಧ್ಯಕ್ಷರು ಮುಖ್ಯಮಂತ್ರಿ ಬರೆದಿದ್ದು ಮೊನ್ನೆನೂ ಹೇಳಿದ್ದೀನಿ ಲೆಟರ್. ವಿಷಯ ಏನು ಅಂತ ಹೇಳಿ, ಈ ವಿಷಯ ಅವ್ರೇನು ಕೊಡ್ತಾರೆ ಸಮಗ್ರವಾಗಿ ತನಿಖೆ ಆಗಬೇಕು ಅಂತ ಹೇಳಿ ಇಲ್ಲಿ ಅದನ್ನು ಸಾರ್ವಜನಿಕಪಡಿಸಿದ ವ್ಯಕ್ತಿಗಳನ್ನು ತನಿಖೆಗೆ ಒಳಪಡಿಸುವ ಮೂಲಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.